ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸಾಂಪ್ರದಾಯಿಕ ಸ್ವೀಟನ್ನು ಮಾಡ್ತಾಯಿದ್ದೀನಿ. ಇದು ನಾವು ಚಿಕ್ಕವರಿರುವಾಗೆಲ್ಲ ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದಾಗ ಇದೇ ಥರ ಸ್ವೀಟ್ಗಳನ್ನ ಮಾಡ್ತಾಯಿದ್ರು ನಮ್ಮಮ್ಮ. ಅದಕ್ಕೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಹೆಸರು ಬಂದುಬಿಟ್ಟು ಹುಗ್ಗಿ ತುಪ್ಪ. ತುಂಬಾ ಟೇಸ್ಟಿಯಾಗಿದೆ ತಿನ್ನೋಕ್ಕೆ. ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ಹಾಗೆ ಹೇಗೆ ಮಾಡೋದು ಎಲ್ಲ ನೋಡೋಣ. ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ, 1 ದಪ್ಪನೆಯ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಅರಿಶಿಣದ ಬೋಟನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಮೆಣಸು ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿನೂ ಈ ಥರ ಎಣ್ಣೆ ಹಾಕ್ದಂಗೆ ಡ್ರೈ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಮೆಂತ್ಯ ಮತ್ತು ಮೆಣಸನ್ನು ಕುಟಾಣಿಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರುವಂತಹ ಬೇಳೆಗಳನ್ನ ನೋಡೋಣ. ನಾನು ಪಾವು ಲೋಟ ಅಂತಾರಲ್ಲ ಆ ಲೋಟದಲ್ಲಿ 1 ಲೋಟ ಅವರೆಬೇಳೆ, 1 ಲೋಟ ಹೆಸರು ಬೇಳೆ, 1 ಲೋಟ ಅಕ್ಕಿ, ಇದು ಮೂರನ್ನು ಇದೇ ಗ್ಲಾಸ್ ಅಳತೆನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಪಾವು ಲೋಟ ಅಂತ ಕರೀತಾರೆ. ಹಾಗೆಯೇ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಎಲ್ಲ ಬೇಳೆನೂ ತೊಳೆದುಬಿಟ್ಟು ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ. ಹೆಸರುಬೇಳೆ, ಅವರೆಬೇಳೆ, ಅಕ್ಕಿ, ಹಾಗೆ ಮೆಣಸು ಮತ್ತು ಮೆಂತ್ಯ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು, ಅರಿಶಿಣ ಮತ್ತು ಅರಿಶಿಣದ ಬೋಟಿನ ಪುಡಿ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಲೋಟ ಅಕ್ಕಿ ಬೇಳೆ ಎಲ್ಲ ಒಂದೊಂದೇ ಲೋಟದಲ್ಲಿ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಇಲ್ಲಿ ನಾನು 6 ಗ್ಲಾಸ್ ಹಾಕ್ಕೊಂಡು ಅದ್ರ ಮೇಲೆ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಉಡುಗುಡಿಯಾಗಿ ಆಗಬಾರ್ದು, ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಇದನ್ನೊಂದು 2 ವಿಷಲ್ ಹೊಡೆಸ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನ್ ಕಾಯಲ್ಲಿಗೆ ಏನೇನು ಬೇಕು ಅಂತ ನೋಡೋಣ. 1 ಬೆಲ್ಲ ತೊಗೊಂಡಿದ್ದೀನಿ, 1 ಉಂಡೆ, ಹಾಗೆಯೇ 3 ಏಲಕ್ಕಿ ತೊಗೊಂಡಿದ್ದೀನಿ. ಬೆಲ್ಲನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಕೊಂಡು 1-2 ಗ್ಲಾಸ್ ನೀರು ಇಟ್ಕೊಂಡು ಅದನ್ನು ಸ್ವಲ್ಪ ಹಂಗೆ ಕರಗೋವರೆಗೂ ಕುದಿಸ್ಕೊಳ್ಳೋಣ. ಆಮೇಲೆ ಒಂದು ಪೂರ್ತಿ ಕಾಯಿ ಅಥವಾ 2 ಉಪ್ಪು ಅದೆರಡನ್ನು ತುರಿದು ಮಿಕ್ಸಿಗೆ ಹಾಕಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ 2 ವಿಷಲ್ ಕೂಗಿದ್ದಾದಮೇಲೆ ನೋಡಿ ಹುಗ್ಗಿ ಈಗ ರೆಡಿಯಾಗಿದೆ. ಈ ಥರ ಇರುತ್ತೆ ಥಿಕ್ನೆಸ್ಸು. ಈಗ ಈ ಬೆಲ್ಲನ ನಾವು ಶೋಧಿಸ್ಕೊಳ್ಳೋಣ, ಯಾಕೆಂದರೆ ಕಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಶೋಧಿಸ್ಕೊತಾ ಇದ್ದೀನಿ. ಹಾಗೆಯೇ ಕಾಯಿ ರುಬ್ಬಿದ್ವಲ್ಲ ಅದನ್ನು ಕೂಡ ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಹಂಗೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕುದಿಸ್ಕೊಂಡಾದರೂ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಸ್ವೀಟ್ ಪ್ರಮಾಣ ಜಾಸ್ತಿ ಇರಬೇಕು, ಬೆಲ್ಲದ ಪ್ರಮಾಣ. ಇನ್ನೊಂಚೂರು ತಿನ್ನಬೇಕಾದ್ರೆ ಸ್ವೀಟ್ ಕಡಿಮೆ ಅನ್ನಿಸ್ತು ಅಂತ ಅನಿಸಿದ್ರೆ ನೀವು ಇನ್ನೊಂಚೂರು ಬೆಲ್ಲನ ಆ್ಯಡ್ ಮಾಡಿಕೊಂಡು ಕಾಯಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ರೆಡಿ ಆಯಿತು. ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಲಿ ಸ್ವಲ್ಪ ಹುಗ್ಗಿ, ಅದ್ರ ಮೇಲೆ ತುಪ್ಪ, 1 ಬಾಳೆಹಣ್ಣು, ಸ್ವಲ್ಪ ಕಾಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿ. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.